ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಥರ್ಮೋಮೀಟ್ರನ್ನ ಯಾವ ಥರ ಉಪಯೋಗ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಥರ್ಮೋಮೀಟ್ರ್ ಏನು ತುಂಬ ಕಾಸ್ಟ್ಲಿ ಇರುವಂಥ ಮೆಟೀರಿಯಲ್ ಅಲ್ಲ. ಸುಮಾರು 150ರಿಂದ 200 ರೂಪಾಯಿವರೆಗೆ ನಿಯರೆಸ್ಟ್ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಇದು ವಯಸ್ಸಾದವರು ಅಥವಾ ಮಕ್ಕಳು ಮನೇಲಿದ್ದರೆ ಇದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಡಾಕ್ಟ್ರ್ ಹತ್ರ ಪ್ರತಿ ಸಾರಿ ಚೆಕ್ ಮಾಡ್ಸೋಕ್ಕಾಗಲ್ಲ. ಇದರಲ್ಲಿ 2 ಮೋಡ್ ಬರುತ್ತೆ ನಾರ್ಮಲಿ. ಒಂದು ಡಿಗ್ರಿ ಸೆಲ್ಸಿಯಸ್ ಮೋಡು, ಒಂದು ಫ್ಯಾರನೀಟ್ ಮೋಡ್ ಅಂತ ಬರುತ್ತೆ. ಸೊ ಇವಾಗ ಡಿಗ್ರಿ ಸೆಲ್ಸಿಯಸಲ್ಲಿ ಚೆಕ್ ಮಾಡ್ಬೇಕಂದ್ರೆ ಈಗ ಸ್ಟಾರ್ಟ್ ಆಯ್ತು ಮಷಿನ್ ಇದು. ಇನ್ನು ಮೀಟ್ರ್ ಸ್ಟಾರ್ಟ್ ಆದಮೇಲೆ ಲೋ ಅಂತ ಬಂದರೆ ಇನಿಷಿಯಲ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇದನ್ನು ಹ್ಯೂಮನ್ ಬಾಡಿ ಒಳಗೆ ನಾವು ಟೆಂಪ್ರೇಚರ್ ಚೆಕ್ ಮಾಡಿದಾಗ ಈ ಥರ ಬಂತು. ಇದು ಬಂದರೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ ಅಂತ ಅರ್ಥ. 38 ಆ್ಯಂಡ್ ಅಬೋವ್ ಬಂದರೆ ಜ್ವರ ಜಾಸ್ತಿ ಇದೆ ಅಂತ ಅರ್ಥ. ಆವಾಗ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಇವಾಗ ನಾವು ಮೋಡ್ ಚೇಂಜ್ ಮಾಡಿ ಫ್ಯಾರನೀಟಲ್ಲಿ ಚೆಕ್ ಮಾಡಬೇಕಂದ್ರೆ ಫ್ಯಾರನೀಟಲ್ಲಿ ಇದು 97 to 99 ಫ್ಯಾರನೀಟ್ಸ್ ಇದ್ದರೆ ನಾರ್ಮಲ್ ಆಗಿರುತ್ತೆ ಬಾಡಿ. 100 ಆ್ಯಂಡ್ ಅಬೋವ್ ಅಂತ ಬಂದರೆ ಆವಾಗ ಜ್ವರ ಜಾಸ್ತಿ ಇದೆ ಮತ್ತು ಅಂತ ಇದನ್ನು ಮಾಡಿಕೊಂಡ್ರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು ನಾವು. ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನಷ್ಟು ಇಂಥ ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ.